ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ. ಆದರೆ ಕುಂಬಾರನದು ಬರೀ ಕೈ ಕೆಸರಾಗುತ್ತಿದೆ. ಬಾಯಿ ಮೊಸರು ಕಾಣದೆ ಹಾಗೆಯೇ ಉಳಿಯುತ್ತಿದೆ. ಕಷ್ಟಪಟ್ಟು ಮಣ್ಣನ್ನು ಹದ ಮಾಡಿ ಬಿಸಿಲು ಧಗೆಯಲ್ಲಿ ಮಡಿಕೆಯ ಮಾಡುವ ಶ್ರಮಿಸುವ ಜನರು ಅವರು. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಫ್ರಿಜ್ಜನ್ನು ಕೊಂಡುಕೊಳ್ಳುತ್ತೀವಿ. ಆದರೆ 50-100 ರೂಪಾಯಿಗಳಿಗೆ ಸಿಗೋ ಮಡಿಕೆಗೆ ಚೌಕಸಿ ಮಾಡ್ತೀವಿ. ಅವರು ಪಟ್ಟಿರೋ ಶ್ರಮಾನ ಮರೆತು ಬಿಡುತ್ತೀವಿ. ನಾವು ಬಾಬು ಕುಂಬಾರ ಹತ್ರಿ. ಬಾಬು ಕುಂಬಾರ, ತಂದೆ ಮಾದೇವಪ್ಪ, ಮೇಲ್ಕುಂದ ಕೆ. ನಾವು ಈಗ ಮಣ್ಣು ತರಬೇಕಾದ್ರೆ ರೀ ಹೊಲದವ್ರ ಬಲ್ಲಿ ಹೋಗಿ ಅವ್ರಿಗೆ ಕೇಳಿ ಹ್ಯಾಂಗೆ ಕೊಡ್ತೀರಿ ಅಂದ್ರೆ ಒಂದೊಂದು ಟಿಪ್ಪರ್ಕೆಂದ ಅವರಿಂದ 5,000 6,000 ಹೇಳಿರ್ತಾರೆ. ಅದು ನಮಗೆ ಪಸಂದ್ ಬತ್ತು ತೊಗೋದಿಲ್ಲ, ಮತ್ತು ಬೇರೆ ಹೊಲಕ್ಕೆ ಹೋಗಬೇಕು. ಹಿಂಗೆ ಹುಡುಕ್ಯಾಡಿ ಅಂದ ನಾ ತರಬೇಕು. ತಂದೆಯಿಂದ ಇಲ್ಲೊಂದು ತೊಲೆ ಹಾಕ್ಕೊಂಡು ಆಮೇಲೆ ಮತ್ತು ಕುದುರೆ ಲದ್ದೆ ಬೇಕು ರೀ. ಅದನ್ನು ಕೂಡ ಹುಡುಕ್ಯಾಡಿ ಎಲ್ಲೆಲ್ಲಿ ಕುದುರೆಗಳು ಅಲ್ಲಿ ಹೋಗಿ ತರಬೇಕು. ತಂದು ಅದು ಜಮಾ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಮುಂದೆ ಕಟ್ಟಿಗೆ ಬೇಕಲ್ರಿ ಸುಳ್ಳಕ್ಕೆ, ಅವು ಕೂಡ ತರಬೇಕು. ಹೊಲ್ದಾಗ ಎಲ್ಲೆಲ್ಲ ಅವ ಅಲ್ಲಿ ಎಲ್ಲ ತಲೆ ಮೇಲೆ ತಂದಿಂದ ಮನೆ ಜಮಾ ಹಾಕ್ಕೋಬೇಕು. ಹಾಕ್ಕೊಂಡು ಬಳಕೆ ಮುಂದೆಯಿಂದ ಕೆಲಸ ಮಾಡಬೇಕಾದ್ರೆ ಮಣ್ಣಿಂದ ಸಣ್ಣ ಕುಟ್ಟಬೇಕು. ಅದಕ್ಕೆ ಕುಟ್ಟಿ ಸೋಸಿ ಅದರಿಂದ ಹಳ್ಳ ಎಲ್ಲ ತೆಗೆದು ಅದಕ್ಕಿಂತ ಮಣ್ಣು ರೆಡಿ ಮಾಡಿ ಅದ್ರ ಲದ್ದೆ ಹಾಕಬೇಕು. ಲದ್ದೆ ಹಾಕಿ ತುಳ್ಕೋಬೇಕು. ತುಳ್ಕೊಂಡು ಬಳಕ ಮುಂದೆಯಿಂದ ನಾವು ಚಕ್ಕರ ಮೇಲೆ ತಿರುಗಬೇಕು ರೀ. ತಿರುವು ರೆಡಿ ಮಾಡಬೇಕು. ರೆಡಿ ಮಾಡಿದ ಒಳಗೆ ಮತ್ತೆಂದ ಸಾಯಂಕಾಲ ತನಕ ಕೂತು ಬಡಿನೇ ಬೇಕು ಅವಕ್ಕೆ. ಬಡದ್ರೆ ಸಪ್ಪ ಆತ್ರಿ ಗಡಿಗೆ ದೊಡ್ಡದಾತ್ರಿ. ಮುಂಜಾನೆ ಸಣ್ಣ ಇರ್ತಾವ್ರಿ, ಇಳಿಸಿ ಇಡ್ತಾವ್ರಿ. 3-4 ಸರಿ ಬಿಡ್ಬೇಕು. ಅವ್ರು ಬಡ್ದಾಗೆ ದೊಡ್ಡದಾತ್ರಿ ಗಡಿಗೆ. ಬಡ್ದು ರೆಡಿ ಆದ ಬಳಿಕ ಅವ್ಗೆ ಇಲ್ಲಕ್ಕೆ ಮತ್ತು ರೂಮ್ ಬೇಕು ರೀ. ಗಾಳಿ ಹತ್ತಬಾರ್ದು. ಗಾಳಿ ಹತ್ತಲಾರ್ದಂಗೆ ಅಂದ ರೂಮ್ನಾಗ ಇಡಬೇಕು. ಒಂದು ವಾರ ಮಾಡಿದೆ ಒಂದಾಗೆ ಅವರಿಂದ ಒಂದು ಬಟ್ಟೆ ಆಗ್ತದೆ. ಅವಾಗ ಸುಳ್ಳಕ್ಕೆ ತಯಾರು ಮಾಡ್ತೀವಿ ರೀ. ಅದು ಆದ ಮೇಲೆ ಜಮಾಸದೆಲ್ಲ ಆದ್ಮೇಲೆ ಬೂಟಿ ಹಚ್ಬೇಕು ರೀ ಮ್ಯಾಗ, ಉರಿ ಬರ್ಲಾರಂಗೆ. ಈ ಕಸ ಹಾಕ್ಮೇಲೆ ಉರಿ ಹಚ್ಚೋದ್ರಿ. ಪ್ಯಾಕಿಂಗ್ ಉರಿ ಬರಲ್ಲ ರೀ. ಆದ್ಮೇಲೆ ಆ ಕಡೆ ಉರಿ ಚಾಲು ಮಾಡ್ತೀವಿ ರೀ ಹಚ್ಚೋದು. ಯಾಕೆ ಸುಡ್ತೀರಿ? ಈಗ ಸುಟ್ಟದೇ ಚಲೋ ಆಗ್ತದೆ ರೀ ಈ ಕಡೆಗೆ. ಸುಟ್ಟು ಬಳಕ ಅದಕ್ಕಿಂತ ಮತ್ತು ಮುಂದೆಯಿಂದ ವ್ಯಾಪಾರಕ್ಕೆ ಒಯ್ಬೇಕಾದ್ರೆ ಮತ್ತು ಅದಕ್ಕೆ ಕೇಳ್ಕೊಂಡು ಬಂದೆಂದ ಅವ್ರಿಗೆ ಒಯ್ದು ಹಚ್ಬೇಕು ರೀ. ಅವಿಂದ 40-50 ಹಿಂಗೆಂದ
ತೊಂದಿರ್ತಾರೆ ಸಣ್ಣ ದೊಡ್ಡ ನೋಡಿ. ಅವಾಗಿಂದ ಅದರಲ್ಲಿಂದ ನಮ್ಮ ಉದ್ಯೋಗ ರೀ ಚಾಲು. ನಮ್ಮ ಜೀವನ ಅಂದ್ರೇನು ಹೊರಗೆ ಕೂಲಿಗೆ ಹೋಗೋದೆ, ನಾವು ಮನೆಗೆ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತೀವಿ ರೀ ಅಷ್ಟೇ. ಮುಂದೆ ಮಳೆಗಾಲದಿಂದ ಏನು ಮಾಡ್ತೀವಿ, ಮತ್ತೀಗ ಹೊಟ್ಟೆ ನಡಿಲಾರ ಬಟ್ಟಿಗೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಕೂಲಿಗೆ ಹೋಗಿ ಮಾಡಿ ಜೀವನ ಮಾಡ್ಕೊತ ಹೋಗ್ತೀವಿ ರೀ. ನಮ್ಮ ಗಂಡಸು ಮಕ್ಕಳು ಕೆಲಸ ಮಾಡ್ತಾರೆ ರೀ, ಗಡಿಗೆ ಮಾಡ್ತಾರೆ ರೀ. ನಾವೇನಾದ್ರು ಅವ್ರ ಕೈಯಾಗ ಮಣಸು ಹೊಸೋದು ಕಲಸೋದು ಕೆಸರು ಮಾಡಿಕೊಡೋದು ರೀ, ಅಡುಗೆ ಮಾಡ್ಬೇಕು ರೀ. ಅಡುಗೆ ಮಾಡಿ ಆಮೇಲೆ ಎಲ್ಲ ಬಟ್ಟೆ ಒಗ್ಯೋದು, ನೀರು ತುಂಬೋದು, ನೀರು ಸಿಗಲ್ಲ, ನೀರು ಅಲ್ಲೇ ನೀರಿಂದ ಭಾಳ ಹೈರಾಣ ಅದ ರೀ. ಇಲ್ಲಿ ಎಲ್ಲೆಲ್ಲಿ ಇದ್ದಲ್ಲಿ ನೀರು ಹೋಗಿ ತರ್ಬೇಕು ರೀ. ಮತ್ತು ನಮ್ಗೆ ಕೇಲ್ ಮಾಡ್ತೇವೆ ರೀ, ಕೇಲಿಂದು ಕೆಸರು ಹಾಕೋಬೇಕು ರೀ, ಅದು ಮಾಡ್ಕೋಬೇಕು ರೀ. ಆಯ್ತು ಕಿಚ್ಚು ತರ್ಬೇಕು ರೀ, ಹೋಗಿ ಕಸಿಂದ ಹೊಲಕ್ಕೆ ಹೋಗಿ ಕಸಿ ಕಟ್ಟಿಗೆ ತರ್ಬೇಕು ರೀ, ಅವೆಲ್ಲ ಸುಡ್ಲಕ್ಕೆ ರೀ. ಹೆಣ್ಮಕ್ಳು ದಂಧ ಮಕ್ಕಳು ಅವ್ರಿ ನಮ್ಮನು. ಆಯಿತು ಮಳೆಗಾಲದಿಂದಾಗ ಏನದ ಈ ದಂಧ ನಮ್ಮದು ನಡೆಯಲ್ಲ ರೀ. ಇದು ನಡೆಯೋದೇ 4 ತಿಂಗಳು ರೀ. ಆಮೇಲೆ ಮಳೆಗಾಲದಿಂದಾಗ ಮತ್ತೊಬ್ಬರ ಬಲ್ಲಿ ಕೂಲಿಗೆ ಹೋಗೋದು ರೀ. ಹೊಲ್ದಂದು ಸದಿಗೆ ಹುಲ್ ತೆಗ್ಯೋದು ಇಂಥವೆಲ್ಲ ಏನಾರ ಹೊಲ್ದಾಗ ಏನು ಕೆಲಸ ಇದ್ದು ಮಾಡೋದು ರೀ ಅವಾಗ ಮಳೆಗಾಲದಿಂದಾಗ ರೀ. ಈಗ ಬೇಸಿಗೆ ಇಷ್ಟೇ ರೀ ನಮ್ದು ಇದು ದಂಧ. ಬೇಸಿಗೆ ಮುಗಿತಂದ್ರೆ ಆಯ್ತು ರೀ. ಬಡ್ಡಿ ಕೈಲೇ ತಗೊಂಡು ಹಾಗೆ ಇಷ್ಟು ದಿನಕ್ಕೆ ಇಟ್ಟು ಹಚ್ಕೋತ ಥೊಡೆ ಹಚ್ಚೋದ್ರಿ. ಮತ್ತು ಒಂದು ಸ್ವಲ್ಪ ಒಣಗ್ದು ಅಲ್ರಿ, ಮತ್ತು ಬಡಿಬೇಕು ರೀ ಅವಕ್ಕೆ. ಬಡೋದು ಮತ್ತು ಒಂದು ಸ್ವಲ್ಪ ಮತ್ತು ಕೆಸರು ಹಚ್ಚೋದ್ರಿ. ಮತ್ತು ಹಿಂಗೆ ಹಚ್ಕೋತ 2 ದಿನ ಬೇಕು ರೀ ಅದೊಂದು ಮುಗಿಬೇಕಾದ್ರೆ. ಒಂದು 40 ವರ್ಷ ಹಿಡ್ಕೊಂಡು ಮಾಡಗತ್ತೀವಿ ನಾವು. ನಮಗೊಂದು 60 ಏಜ, 40 ವರ್ಷ ಹಿಡ್ಕೊಂಡು ಮಾಡಗತ್ತೀವಿ. ಈಗ ಮಕ್ಕಳಿಂದ ಸ್ಕೂಲಿಗೆ ಹೋಗ್ತಿದ್ರಿ, ಈ ವರ್ಷ ಬಿಟ್ಟನ್ರಿ, 15ನೇ ಮುಗ್ದದ. ಸಾಕಪ್ಪ ಅಂತ ಮುಂದೆ ಖರ್ಚ ಬೇಕಲ್ರಿ, ಅದನ್ನ ನೋಡ್ಕೊಂಡು ನಾವು ಸಾಕಂದ್ರಿ ಅಷ್ಟೇ. ಅದರಲ್ಲಿ ಈಗ ಸದ್ಯಸ್ಕರ ಇದೆ ರೀ. ಇಲ್ಲಾಂದ್ರೆ ನಿಮ್ಮಂಥವ್ರು ಎಲ್ಲರೂ ಯಾರೇ ಕರೆದ್ರಪ್ಪ ಅಂದ್ರೆ ಕಲ್ತವನ್ನ ಕಂಪ್ಯೂಟ್ರ್ನು ಬರ್ತದ. ಅದಕ್ಕಿಂತ ಎಲ್ಲರೇ ಯಾರೇ ಕರ್ಕೊಂಡ್ರು ಅಲ್ಲಿ ಮಾಡ್ಬೋದು ಸರ್. ಈ ಫ್ರಿಜ್ನ ಕಾಲದಲ್ಲೂ ಗಡಿಗೆಯ ಮಹತ್ವ ಕಮ್ಮಿಯಾಗಿಲ್ಲ. ಪಾಂಡುರಂಗನನ್ನು ನೆನೆಯುತ್ತಾ ಕುಂಬಾರನು ಮಣ್ಣನ್ನು ತುಳಿಯುತ್ತಾ ಮಣ್ಣಿಗೆ ಗಡಿಗೆಯ ಆಕಾರ ಕೊಡುವನು. ನೀರನ್ನು ತಂಪಾಗಿಸಿ ನಮ್ಮ ದಾಹವನ್ನು ತೀರಿಸುವ ಮಡಿಕೆಯನ್ನು ಮೂಲೆ ಗುಂಪಲ್ಲಿ ಇರಿಸಿದಿರಿ. ಇದನ್ನೇ ನಂಬಿ ಬದುಕುತ್ತಿರುವ ಬಡ ಕುಂಬಾರನ ಬಗ್ಗೆ ಮರೆಯದಿರಿ. ವಾತಾವರಣಕ್ಕೆ ಹಾನಿಕಾರಕವಾದ ಫ್ರಿಜ್ಜನ್ನು ಬಿಟ್ಟು ನೈಸರ್ಗಿಕವಾಗಿ ತಯಾರಿಸುವ ಮಡಿಕೆಗಳನ್ನು ಉಪಯೋಗಿಸಿ ಕುಂಬಾರನ ಒಂದೊತ್ತಿನ ಊಟಕ್ಕೆ ದಾರಿಯಾಗೋಣ. ಇದೇ ಕುಂಬಾರನ ಕತೆ.